ಅದ್ವೈತಿಗಳಾಗಿರ್ತಕ್ಕಂಥ ತ್ರಿವಿಕ್ರಮ ಶಾಸ್ತ್ರಿಗಳು ಅಂತ ಅವರು ಪ್ರಖ್ಯಾತರಾಗಿದ್ದರು. ಅನಂತರದಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯರು ಅಂತ ಶ್ರೀಮದ್ ಆಚಾರ್ಯರ ಶಿಷ್ಯರಾಗಿ ಅವರು ರೂಪುಗೊಳ್ಳುತ್ತಾ ಇದ್ದಾರೆ. ಆನಂತರದಲ್ಲಿ ಮಧ್ವಾಚಾರ್ಯರಿಗೆ ಅರ್ಪಣೆ ಮಾಡ್ತಾ ಇದ್ದಾರೆ. ನೀವು ಮೊದಲಿನಿಂದಲೇ ಅದ್ವೈತದ ಮೂಲಭೂತವಾದ ಎಲ್ಲ ಗ್ರಂಥಗಳನ್ನು ಅಧ್ಯಯನ ಮಾಡಿದವರು. ಆದ್ದರಿಂದ ಅಂತಹ ನೀವು ಮಾಧ್ವಮತಕ್ಕೆ ನಮ್ಮ ಶಿಷ್ಯರಾಗಿ ಬರ್ತಾ ಇದ್ದೀರಿ ಅಂತಂದರೆ ನಮಗೆ ಬಹಳ ಸಂತೋಷ. ನಮ್ಮ ಬ್ರಹ್ಮಸೂತ್ರ ಭಾಷ್ಯಕ್ಕೆ ನೀವೊಂದು ಟೀಕೆಯನ್ನು ರಚನೆಯನ್ನು ಮಾಡಬೇಕು ಅಂತ ಮಧ್ವಾಚಾರ್ಯ ಅರ್ಪಣೆ ಮಾಡಿದಾಗ ಆ ಸಂದರ್ಭದಲ್ಲಿ ಅವರು ಹೇಳ್ತಾ ಇದ್ದಾರೆ, ಸ್ವಾಮಿ ನಿಮ್ಮ ಭಾಷ್ಯಕ್ಕೆ ಸಾವಿರ ಅರ್ಥಗಳಿದೆ. ಅವುಗಳನ್ನೆಲ್ಲ ನನಗೆ ತಲೆಯಲ್ಲಿ ಇಟ್ಕೊಳ್ಳೋದಕ್ಕೆ ನನ್ನ ತಲೆ ಸಣ್ಣ ಬಾವಿ ಇದ್ದಾಗೆ. ನಿಮ್ಮ ಪ್ರತಿಭೆ ನಿಮ್ಮ ಬುದ್ಧಿ ಅದು ಸಮುದ್ರ ಇದ್ದ ಹಾಗೆ. ಸಮುದ್ರದ ನೀರನ್ನೆಲ್ಲ ಎಲ್ಲಾದರೂ ಬಾವಿಯಲ್ಲಿ ಹಾಕೋದಕ್ಕೆ ಹೇಗೆ ಸಾಧ್ಯವಾಗುತ್ತೆ? ಆದರೂ ಕೂಡ ನಿಮ್ಮ ಅಪ್ಪಣೆ ಅದನ್ನು ಮೀರಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ವ್ಯಾಖ್ಯಾನವನ್ನು ರಚನೆ ಮಾಡ್ತೇನೆ ಅಂತ ಅವರು ತತ್ವ ಪ್ರದೀಪ ಅನ್ನತಕ್ಕಂತಹ ಅದ್ಭುತವಾದ ಟೀಕೆಯನ್ನು ಬ್ರಹ್ಮಸೂತ್ರ ಭಾಷ್ಯಕ್ಕೆ ಶ್ರೀಮದ್ ಆಚಾರ್ಯರ ಆ ಗ್ರಂಥಕ್ಕೆ ಅವರು ರಚನೆ ಮಾಡ್ತಾರೆ. ಅನಂತರದಲ್ಲಿ ಪುನಃ ಅವರು ಮಧ್ವಾಚಾರ್ಯರನ್ನು ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ನೀವೇನೋ ನನಗೆ ಒಂದು ಗ್ರಂಥ ರಚನೆ ಮಾಡೋದಕ್ಕೆ ಅಪ್ಪಣೆ ಮಾಡಿದರೆ ನಾವು ಕೂಡ ನಿಮ್ಮಲ್ಲಿ ಒಂದು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನೇನೇ ನೀವು ರಚನೆ ಮಾಡಿದ್ದೀರಾ, ಅಲ್ಲಿ ನಿಮ್ಮ ವಿವರಣೆ ಬಹಳ ಗಂಭೀರವಾಗಿದೆ. ಅದು ಸುಲಭವಾಗಿ ನಮಗೆ ವಿವರಣೆ ಇಲ್ಲದೆ ಇದ್ದರೆ ಅರ್ಥ ಆಗೋದಿಲ್ಲ. ಆದ್ದರಿಂದ ಆ ಸೂತ್ರಗಳಲ್ಲಿ ಹೇಳಿದ ಒಂದೊಂದು ಯುಕ್ತಿಗಳನ್ನು ಅದು ಪೂರ್ವಪಕ್ಷಕ್ಕೆ ಹೇಗೆ ಅಪ್ಲೈ ಮಾಡಿಕೊಳ್ಬೇಕು, ಸಿದ್ಧಾಂತಕ್ಕೆ ಹೇಗೆ ಅದನ್ನು ನಾವು ಬಳಸ್ಕೊಳ್ಬೇಕು, ಅದನ್ನು ತಿಳಿಸಿಕೊಡುವಂತಹ ಒಂದು ಪ್ರತ್ಯೇಕವಾದ ವಿಸ್ತೃತವಾದ ಇನ್ನೊಂದು ಆ ಭಾಷ್ಯವನ್ನು ಬ್ರಹ್ಮಸೂತ್ರಗಳಿಗೆ ನೀವು ರಚನೆ ಮಾಡಬೇಕು ಅಂತ ಆ ಸಂದರ್ಭದಲ್ಲಿ ತ್ರಿವಿಕ್ರಮ ಪಂಡಿತರು ಕೇಳಿದಾಗ ಅವರ ಪ್ರಾರ್ಥನೆಯ ಮೇರೆಗೆ ಶ್ರೀಮದ್ ಆಚಾರ್ಯ ರಚನೆ ಮಾಡಿದ ಗ್ರಂಥವೇ ಅದು ಅನುವ್ಯಾಖ್ಯಾನ ಅನ್ನತಕ್ಕಂತಹ ಉದ್ಗ್ರಂಥವನ್ನು ಶ್ರೀಮದ್ ಆಚಾರ್ಯ ರಚನೆ ಮಾಡ್ತಾರೆ. ಅದನ್ನು ರಚನೆ ಮಾಡಬೇಕಾದರೆ 4 ಅಧ್ಯಾಯಗಳಿಗೆ, ಏಕೆಂದರೆ ಬ್ರಹ್ಮಸೂತ್ರಗಳಲ್ಲಿ 4 ಅಧ್ಯಾಯಗಳನ್ನು ನಾವು ಕಾಣುತ್ತೇವೆ. ಮೊದಲ ಅಧ್ಯಾಯ ಅದು ಭಗವಂತನ ಗುಣಪೂರ್ಣತ್ವವನ್ನು ಹೇಳ್ತಕ್ಕಂತಹ ಸಮನ್ವಯಾಧ್ಯಾಯ ಅಂತ ಅದನ್ನು ಕರೆದರೆ, ಎರಡನೇ ಅಧ್ಯಾಯ ದೇವರಲ್ಲಿ ಎಲ್ಲ ಗುಣಗಳೇನೋ ಇರಬಹುದು, ಆದರೆ ಅವನಲ್ಲಿ ದುಃಖಾದಿ ದೋಷ ಇರಬಹುದಲ್ಲ ಅಂತ ದೋಷಗಳ ವಿರೋಧವನ್ನು ದೇವರಲ್ಲಿ ಪ್ರಶ್ನೆ ಮಾಡಿದರೆ ಅದಕ್ಕೆ ಅವಿರೋಧಾಧ್ಯಾಯ ಅಂತ, ದೇವರಲ್ಲಿ ಯಾವ ದೋಷಗಳಿಲ್ಲ, ಆದ್ದರಿಂದ ದೋಷಗಳ ವಿರೋಧ ದೇವರಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಆ ಎರಡನೇ ಅಧ್ಯಾಯದಲ್ಲಿ ಅದನ್ನು ಬ್ರಹ್ಮಸೂತ್ರಗಳಲ್ಲಿ ವೇದವ್ಯಾಸದೇವರು ಹೇಳಿದರೆ, 3 ಮತ್ತು 4ನೇ ಅಧ್ಯಾಯದಲ್ಲಿ ಭಗವಂತ ಜ್ಞೇಯನಾಗಿದ್ದಾನೆ, ಅವನೇ ಗಮ್ಯ, ಅವನೇ ನಮಗೆ ಗುರಿ, ಅವನನ್ನೇ ನಾವು ಪಡೆಯತಕ್ಕಂಥದ್ದು ಅಂತ ಈ ಸಾಧನ ಮತ್ತು ಫಲಗಳನ್ನು ಆ 4 ಅಧ್ಯಾಯಗಳಲ್ಲಿ ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಶ್ರೀಮದಾಚಾರ್ಯರು ಅನುವ್ಯಾಖ್ಯಾನದ ಶ್ಲೋಕಗಳನ್ನು ಅವರ ರಚನೆ ಮಾಡುವಾಗ ಅವರು ತಮ್ಮ ಬುದ್ಧಿಯಲ್ಲೇ ಅದನ್ನು ರಚನೆ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. 4 ಜನ ಶಿಷ್ಯರನ್ನು ತಮ್ಮ ಎದುರುಗಡೆ ಅವರು ಕೂಡಿಸಿಕೊಂಡು ಆ ಶ್ಲೋಕವನ್ನು ಡಿಕ್ಟೇಟ್ ಮಾಡಿದರೆ ಏಕಕಾಲದಲ್ಲಿ 4 ಅಧ್ಯಾಯಗಳನ್ನು ಅವರು ಬರೆದಿಟ್ಬಿಟ್ಟಿದ್ದಾರೆ. ಈ ರೀತಿಯಾಗಿ ಅದ್ಭುತವಾದ ತಮ್ಮ ಆ ಒಂದು ಸ್ಮರಣ ಶಕ್ತಿಯಿಂದ ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟ ಆ ಬೇರೆ ಬೇರೆ ಅಧ್ಯಾಯದ ಶ್ಲೋಕಗಳನ್ನು ಅವರು ಡಿಕ್ಟೇಟ್ ಮಾಡ್ತಾ ಇದ್ದರೆ ಅವರು ಬರೆಯೋಷ್ಟರಲ್ಲೇ ಉಳಿದ 3 ಜನಗಳಿಗೆ ಅವರು ಡಿಕ್ಟೇಟ್ ಮಾಡಿ ಅವರಿಂದಲೂ ಕೂಡ ಬರೆಸಿಬಿಡ್ತಾರೆ. ಯಾವತ್ತೂ ಕೂಡ ಮಧ್ವಾಚಾರ್ಯರು ತಾವು ಕಂಠಿಯನ್ನು ಪೆನ್ನನ್ನು ಹಿಡಿದು ಅವರು ಬರೆದದ್ದಿಲ್ಲಬೇಕು. ಏಕೆಂದರೆ ಅವರಿಗೆ ಮೂಲ ಗುರುಗಳು ಯಾರು ಅಂದರೆ ವೇದವ್ಯಾಸದೇವರು. ವೇದವ್ಯಾಸದೇವರು ಮಹಾಭಾರತವನ್ನು ರಚನೆ ಮಾಡುವಾಗ ಅವರು ತಮ್ಮ ಬುದ್ಧಿಯಲ್ಲೇ ರಚನೆ ಮಾಡಿಕೊಂಡು ಬಿಟ್ಟರು. ಅದನ್ನು ಬರಿಬೇಕಾದರೆ ಗಣಪತಿಯನ್ನು ಕರೆದು ಬಿಟ್ಟು ನಾನು ನಿನಗೆ ಡಿಕ್ಟೇಟ್ ಮಾಡ್ತೇನೆ, ನೀನು ಅದನ್ನು ಬರಿಬೇಕು ಅಂತ ಹೇಳಿದಾಗ ಆ ಗಣಪತಿಯೇ ಮಹಾಭಾರತವನ್ನು ಬರೆದಿದ್ದಾನೆ. ಅದರಂತೆ ಶ್ರೀಮದ್ ಆಚಾರ್ಯರು ಕೂಡ ಅಂತಹ ವೇದವ್ಯಾಸದೇವರ ಶಿಷ್ಯರಾದ್ದರಿಂದ ಅವರು ತಾವು ಬರಿತಾ ಇದ್ದಿಲ್ಲ, ಅವರು ಬರೀ ಡಿಕ್ಟೇಟ್ ಮಾಡ್ತಾ ಇದ್ದರು. ಶಿಷ್ಯರೆಲ್ಲ ಬರೆದಾಗ ಯುಗಪದ್ರಚಯನ್ನೇನಾಂ ಕದಾಚಿತ್ಸ ನಿರಂತರಂ ಚತುರ ಶಿಷ್ಯಾನ್ ಲೀಲಯ ಅಲೇಖಯತ್ ಖಲು ಅಂತ ತ್ರಿವಿಕ್ರಮ ಪಂಡಿತಾಚಾರ್ಯರ ಮಕ್ಕಳು ಸುಮಧ್ವೇಜದಲ್ಲಿ ಹೇಳ್ತಾ ಇದ್ದಾರೆ. ಮಧ್ವಾಚಾರ್ಯರ ಸ್ಮರಣ ಶಕ್ತಿ ಎಂಥದ್ದು, ಅವರು ಏಕಕಾಲದಲ್ಲಿ 4 ಅಧ್ಯಾಯಗಳಿಗೆ ಸಂಬಂಧಪಟ್ಟ ಅನುವ್ಯಾಖ್ಯಾನವನ್ನು ರಚನೆ ಮಾಡಿಸ್ಬಿಟ್ಟಿದ್ದಾರೆ. ಅದು ಹೇಗಿದೆ ಅಂದರೆ, ದುರ್ವಾದಿ ಗರ್ವಾದ್ರಿ ಪವಿಂ ಮಾಯಿಧ್ವ ಅಂತ ರವಿತ್ವಿಷಂ ಅಂತ ಇದ್ದಾರೆ. ದುರ್ವಾದಿಗಳ ಗರ್ವವನ್ನು ಅಹಂಕಾರವನ್ನು ಅದು ಮಟ್ಟ ಹಾಕುವಂಥದ್ದಾಗಿದೆ. ಮತ್ತು ಪ್ರತಿವಾದಿಗಳ ಮತಗಳೆಂಬ ಬೆಟ್ಟವನ್ನು ಪುಡಿ ಪುಡಿ ಮಾಡುವ ವಜ್ರಾಯುಧದಂತೆ ಇರತಕ್ಕಂಥದ್ದು ಅನುವ್ಯಾಖ್ಯಾನ. ಅಂತಹ ಅನುವ್ಯಾಖ್ಯಾನಕ್ಕೆ ನಮ್ಮ ಟೀಕಾಕೃತ್ಪಾದರು ಮುಂದೆ ನ್ಯಾಯಸುಧೆ ಅನ್ನತಕ್ಕಂತಹ ದೊಡ್ಡದಾದ ಅದ್ಭುತವಾದ ಒಂದು ಟೀಕಾ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಹೀಗೆ ಇತರ ಗ್ರಂಥಗಳನ್ನು ಕೂಡ ಶ್ರೀಮದ್ ಆಚಾರ್ಯರು ಅವರ ರಚನೆ ಮಾಡ್ತಾ ಹೋಗ್ತಾರೆ. ಅಲ್ಲಿಗೆ 37 ಗ್ರಂಥಗಳನ್ನು ಅವರು ರಚನೆ ಮಾಡಿ ಅದರಲ್ಲಿ ಗೀತಾ ಭಾಷ್ಯವನ್ನು ಸ್ವತಃ ವೇದವ್ಯಾಸದೇವರಿಗೆ ದೊಡ್ಡ ಬದರಿಯಲ್ಲಿ ಸಮರ್ಪಣೆ ಮಾಡ್ತಾರೆ. ಆವಾಗ ನೋಡಪ್ಪ ನೀನು ಗೀತಾ ಭಾಷ್ಯ ಹೇಗೆ ಬರೆದಿದೆಯಾ ಅದನ್ನು ಓದು ಅಂತ ವೇದವ್ಯಾಸದೇವರು ಹೇಳಿದಾಗ ಅವರ ಮಂಗಳಾಚರಣೆಯನ್ನೇ ಮೊದಲು ವೇದವ್ಯಾಸದೇವರು ನಮಸ್ಕಾರ ಮಾಡಿ ಅವರು ಶುರು ಮಾಡ್ತಾ ಇದ್ದಾರೆ. ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ. ಮೊದಲು ಅವರು ಶಕ್ತಿತಃ ಅಂತ ಬರೆದಿದ್ದರಂತೆ.
ಮಧ್ವಾಚಾರ್ಯ ಹೇಳ್ತಾ ಇದ್ದಾರೆ, ಗೀತೆಗೆ ತುಂಬ ಅರ್ಥಗಳೆಲ್ಲ ಇದೆ, ಆದ್ದರಿಂದ ಶಕ್ತಿಯಾನುಸಾರ ನನ್ನ ಶಕ್ತಿಯಾನುಸಾರ ಅರ್ಥ ಹೇಳ್ತೇನೆ ಅಂತ ಅವರು ಮೊದಲು ಪ್ರತಿಜ್ಞೆ ಮಾಡಿದರು. ಆವಾಗ ವೇದವ್ಯಾಸ ದೇವರು ಹೇಳ್ತಾ ಇದ್ದಾರೆ, ಶಕ್ತಿತಃ ಅಂತ ಹಾಕಬೇಡಪ್ಪ, ಅದನ್ನು ತೆಗೆದು ಲೇಷತಃ ಹಾಕು ಅಂತ ವೇದವ್ಯಾಸ ದೇವರು ಹೇಳಿದರು. ಯಾಕೆ ಅಂದರೆ ನಾನು ಗೀತೆಗೆ ಅರ್ಥವನ್ನು ನನ್ನ ಬುದ್ಧಿಶಕ್ತಿಗೆ ಅನುಸಾರವಾಗಿ ಹೇಳ್ತೇನೆ ಅಂತ ನೀವು ಹೇಳಿದ್ದೀರಿ, ಅದರಲ್ಲಿ 2-3 ಅರ್ಥ ಮಾತ್ರ ನೀವು ಹೇಳಿದ್ದೀರಿ, ನಿಮಗೆ ಸಾವಿರಾರು ಅರ್ಥಗಳು ಗೊತ್ತಿದೆ. ಆವಾಗ ನೀವು 2-3 ಅರ್ಥವನ್ನು ಹೇಳಿ ನನ್ನ ಬುದ್ಧಿಶಕ್ತಿಗೆ ಅನುಗುಣವಾಗಿ ಬರೆದಿದ್ದೇನೆ ಅಂದರೆ ನಿಮಗೆ ಗೊತ್ತಿರೋದೇ ಇಷ್ಟು ಅಂತ ಜನ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ನಿಮಗೆ ಗೊತ್ತಿರೋದು ಬಹಳ ಇದೆ, ಹೇಳಿರೋದು ಬಹಳ ಕಡಿಮೆ ಅಂತ ಜನಕ್ಕೆ ಗೊತ್ತಾಗಬೇಕು. ಅದಕ್ಕೆ ನೀವು ಏನು ಬದಲಾವಣೆ ಮಾಡಬೇಕು ಅಂದರೆ ಅಲ್ಲಿ ಶಕ್ತಿತಃ ಅಂತ ಬೇಡ, ಲೇಷತಃ ಅಂತ ಹೇಳಿ. ಆವಾಗ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಅಂತ ವೇದವ್ಯಾಸ ದೇವರ ಮಾರ್ಗದರ್ಶನದಂತೆ ಮಧ್ವಾಚಾರ್ಯದನ್ನು ಬದಲಾಯಿಸ್ಕೊಳ್ತಾ ಇದ್ದಾರೆ. ನನಗೆ ತುಂಬ ಅರ್ಥಗಳೆಲ್ಲ ಗೊತ್ತಿದೆ, ಅದೆಲ್ಲ ಜನಗಳಿಗೆ ಹೇಳ್ತಾ ಹೋದರೆ ಯಾವಾಗ ಮುಗಿಸ್ತಾರಪ್ಪ ಇದು ಅಂತ ಜನಗಳ ಗಾಬರಿ ಆಗಿಬಿಡ್ತಾರೆ. ಯಾಕೆಂದರೆ ಜನಗಳಿಗೆ ಜ್ಞಾನ ಬೇಕು, ಅವರ ಬುದ್ಧಿಮಟ್ಟಕ್ಕೆ ಅನುಗುಣವಾಗಿ ಅದು ಸ್ವಲ್ಪ ಜ್ಞಾನದ ಬಿಂದು ಆದರೆ ಸಾಕು. ಅದು ಬಿಟ್ಟು ನೀವು ಕೊಡಗಟ್ಲೆ ಕೊಡ್ತೀವಿ ಅಂದರೆ ಕೊಡಗಟ್ಲೆ ನಮಗೆ ಯಾವುದು ಬೇಡ, ಅದು ನೀವೇ ಇಟ್ಕೊಳ್ಳಿ ಅಂತ ಅವರು ಹೊರಟು ಹೋಗಿಬಿಡ್ತಾರೆ. ಒಂದು ಇರುವೆಗೆ ಸಿಹಿ ಅಂದರೆ ಬಹಳ ಇಷ್ಟ ಇರುತ್ತೆ, ಅದಕ್ಕೆ ಯಾವುದೋ ಒಂದು ಸಣ್ಣ ಸಕ್ಕರೆಯ ಒಂದು ಕಣ ಅದು ಬಾಯಲ್ಲಿ ಇಟ್ಕೊಂಡ್ರೆ ಸಾಕು, ಇಡೀ ದಿವಸ ತಿನ್ಕೊಂಡು ಆನಂದವಾಗಿರುತ್ತೆ. ಹಾಗೆ ಅಂತ ಇರುವೆಗೆ ಸಿಹಿ ಇಷ್ಟವಾಗಿದೆ ಅಂತ ದೊಡ್ಡ ತಿರುಪತಿ ಲಾಡನ್ನು ತಂದು ಅದ್ರ ಮುಂದೆ ಇಟ್ಟರೆ ಅದು ಓಡ್ಲಿಕ್ಕೆ ಶುರು ಮಾಡುತ್ತೆ. ಅದು ಅಯ್ಯೋ ಸತ್ತೇ ಹೋಗ್ತೀರಿ ಇದರ ಕೆಳಗಡೆ ಬಿದ್ದು ಅಂತ. ಹಾಗೆ ನಮಗೆಲ್ಲ ಆ ಜ್ಞಾನದ ಕೆಲವು ಹನಿಗಳು ಮಾತ್ರ ನಮ್ಮ ಯೋಗ್ಯತೆಗೆ ಅದು ಸಾಕಾಗಿಬಿಡತ್ತೆ. ಹೆಚ್ಚಿಗೆ ನಾವು ತಿಳ್ಕೊಳ್ಳಿಕ್ಕೆ ಹೋದರೆ ಮೊದಲು ತಿಳ್ಕೊಂಡಿದ್ದೆಲ್ಲ ಮರ್ತೋಲಿಕ್ಕೆ ಶುರು ಆಗಿಬಿಡತ್ತೆ. ಆದ್ದರಿಂದ ನಮ್ಮ ಇತಿಮಿತಿಯಲ್ಲಿ ನಾವು ಸ್ವಲ್ಪ ತಿಳ್ಕೊಳ್ಬೇಕಾಗತ್ತೆ ಎನ್ನುವ ಒಂದು ದೃಷ್ಟಿಯಿಂದ ಅವರು ಲೇಷತಃ ಅಂತ ಸ್ವಲ್ಪ ಮಾತ್ರ ನಿಮಗೆ ನಾವು ತಿಳಿಸ್ತಾ ಇದ್ದೇವೆ ಅಂತ ಗೀತಾ ಭಾಷ್ಯವನ್ನು ಅವರು ರಚನೆ ಮಾಡಿ ವೇದವ್ಯಾಸ ದೇವರ ಸಮರ್ಪಣೆ ಮಾಡಿದಾಗ ಅದರಿಂದ ವೇದವ್ಯಾಸ ದೇವರು ಬಹಳ ಸಂತೋಷ ಪಟ್ಬಿಡ್ತಾರೆ. ನಮ್ಮ ಅಭಿಪ್ರಾಯವನ್ನೆಲ್ಲ ಚೆನ್ನಾಗಿ ಹೇಳಿದೆಯಪ್ಪ, ಬಹಳ ಆನಂದವಾಯಿತು, ನೀನು ನಾಳೆ ದಿವಸವೇ ನಮ್ಮ ಆಶ್ರಮಕ್ಕೆ ಬರಬೇಕು ಅಂತ ಮಧ್ವಾಚಾರ್ಯರಿಗೆ ವೇದವ್ಯಾಸ ದೇವರು ಅಪ್ಪಣೆ ಮಾಡಿಬಿಡ್ತಾರೆ. ಆ ಸಂದರ್ಭದಲ್ಲಿ ಮಧ್ವಾಚಾರ್ಯ ಕಾಷ್ಠ ಮೌನ ವ್ರತ ಅಂತ 48 ದಿನಗಳ ಕಾಲ ನಿರಂತರ ಮೌನ ವ್ರತವನ್ನು ಅವರು ಆಚರಣೆ ಮಾಡ್ತಾ ನಿರಂತರ ಭಗವಂತನ ಚಿಂತನೆ, ಪಾಠ ಪ್ರವಚನ ಇವುಗಳಿಂದಲೇ ಅವರು ಕಾಲವನ್ನು ಕಳೀತಾ ಇರ್ತಾರೆ. ಲೌಕಿಕವಾದ ಯಾವ ಮಾತುಗಳನ್ನು ಆಡ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ಅವರಿಗೆ ಶಿಷ್ಯರಿಗೆ ನಾನು ದೊಡ್ಡ ಬದಲಿಗೆ ಹೋಗ್ತಾ ಇದ್ದೇನೆ ಅಂತ ಅವ್ರಿಗೆ ಹೇಳಲಿಕ್ಕೆ ಅವಕಾಶ ಇರಲಿಲ್ಲ. ಆವಾಗ ಅವರು ಒಂದು ತಮ್ಮ ಶಿಷ್ಯರಿಗೋಸ್ಕರ ಆ ಬದರಿಯ ಪರಿಸರದಲ್ಲಿ ಏನು ಅಲಕನಂದೆಯ ಮರಳಿನ ಮಧ್ಯದಲ್ಲಿ ಅವರು ಒಂದು ಒಕ್ಕಣೆಯನ್ನು ಬರೆದಿಟ್ರಂತೆ. ನೇದೃಶಂ ಸ್ಥಲಮಲಂ ಶಮಲಗ್ನಂ ನಾಸ್ಯ ತೀರ್ಥ ಸಲಿಲಸ್ಯ ಸಮಂ ವಾಹ ನಾಸ್ತಿ ವಿಷ್ಣು ಸದೃಶಂ ಮಮ ದೈವಂ ಅಂತ ಅವ್ರು ಹೇಳುವಾಗ ನೋಡಿ, ಈ ಬದರಿ ಕ್ಷೇತ್ರಕ್ಕೆ ಸಮಾನವಾದ ಮತ್ತೊಂದು ಕ್ಷೇತ್ರ ಇಲ್ಲ. ಯಾವ ಬ್ರಹ್ಮದೇವರೇ ಇಲ್ಲಿ ದೊಡ್ಡ ಯಜ್ಞ ಮಾಡಿದಾಗ ಯಜ್ಞದ ಮಧ್ಯದಲ್ಲಿ ಹಯಗ್ರೀವ ದೇವರು ಪ್ರಾದುರ್ಭೂತರಾಗಿ ಆ ಸಕಲ ವೇದಗಳನ್ನು ಆ ಬ್ರಹ್ಮದೇವರಿಗೆ ಉಪದೇಶ ಮಾಡಿಬಿಟ್ಟಿದ್ದಾರೆ. ಅಂತಹ ಹಯಗ್ರೀವ ದೇವರ ಅವತಾರವಾದಂತಹ ಜಾಗ ಅದರ ಬದರಿಕಾ ಕ್ಷೇತ್ರ ಅದು ಆಗಿರತಕ್ಕಂಥದ್ದಾಗಿದೆ. ಇಲ್ಲಿ ಹರಿಯುವ ಅಲಕನಂದ ನದಿ ಇದೆಯಲ್ಲ, ಇದಕ್ಕೆ ಸಮಾನವಾದ ಮತ್ತೊಂದು ಪವಿತ್ರವಾದ ತೀರ್ಥವೇ ಯಾವುದು ಕೂಡ ಇಲ್ಲ. ಬೇರೆ ಬೇರೆ ತೀರ್ಥಗಳೆಲ್ಲ ಬೇಸಿಗೆ ಬಂದಾಗ ಅವುಗಳೇ ಒಣಗಿ ಹೋಗಿ ಬಿಡ್ತಾ ಇರುತ್ತೆ. ಆದರೆ ಎಂತಹ ಬೇಸಿಗೆಯಲ್ಲೂ ಕೂಡ ನಿರಂತರ ಹರಿಯುವ ಆ ಜೀವ ನದಿ, ಏಕೈಕ ನದಿ ಎಂದರೆ ಅದು ಗಂಗೆ, ಅದು ಅಲಕನಂದೆ. ಆದ್ದರಿಂದ ಇದಕ್ಕೆ ಸಮಾನವಾದ ಮತ್ತೊಂದು ಪವಿತ್ರವಾದ ಆ ತೀರ್ಥ ಇಲ್ಲ. ವಿಷ್ಣುವಿಗೆ ಸಮಾನನಾದ ಮತ್ತೊಬ್ಬ ಪರದೈವ ಇಲ್ಲ. ನಮ್ಮ ಮಾತುಗಳಿಗೆ ಸಮಾನವಾದ ಹಿತವಚನ ಮತ್ತೊಂದು ಇಲ್ಲ. ನಾವು ವೇದವ್ಯಾಸ ದೇವರ ಅಪ್ಪಣೆಯಿಂದ ಈವಾಗಲೇ ರಾತ್ರಿಯೇ ನಾವು ದೊಡ್ಡ ಬದರಿಗೆ ಹೋಗ್ತಾ ಇದ್ದೇವೆ. ವಾಪಸ್ಸು ನಾವು ಬರ್ತೇವೋ ಇಲ್ಲೋ ನಮಗೆ ಗೊತ್ತಿಲ್ಲ. ನಮ್ಮ ಗುರುಗಳು ಹೋಗಿ ಅಂದರೆ ಬರ್ತೇವೆ, ಇಲ್ಲ ಅಂದರೆ ಇಲ್ಲ, ನಿಮಗೆ ಒಳ್ಳೆಯದಾಗಲಿ ಅಂತ ಮಧ್ವಾಚಾರ್ಯ ಹೊರಟುಬಿಟ್ರು. ಆವಾಗ ಆ ಒಕ್ಕಣೆಯನ್ನು ನೋಡಿ ಸತ್ಯತೀರ್ಥರು ಅಂತ ಅವರೊಬ್ಬ ಶಿಷ್ಯರು, ಅವರಿಗೆ ಗುರುಗಳ ವಿರಹ ಸಹಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ಅಯ್ಯೋ ಅವರು ಇಲ್ಲದೆ ಹೇಗಪ್ಪ, ಅದು ಬೇರೆ ನಾನು ಬರ್ತೀನೋ ಇಲ್ಲೋ ಅಂತ ಬೇರೆ ಹೇಳಿಬಿಟ್ಟಿದ್ದಾರೆ, ಅವರ ಹಿಂದೆನೇ ಹೊರಟುಬಿಡಬೇಕು ಅಂತ ಹೊರಟು. ಆವಾಗ ಮಧ್ವಾಚಾರ್ಯರು ಆ ದೊಡ್ಡ ದೊಡ್ಡ ಬಂಡೆಗಳನ್ನು ದಾಟ್ತಾ ಹೋಗಬೇಕಾದ್ರೆ ಹನುಮಂತ ದೇವರಂತೆ ದೊಡ್ಡ ದೊಡ್ಡ ಗ್ಯಾಪ್ ಇರುವ ಆ ಬಂಡೆಗಳನ್ನು ಹಾರ್ಕೊಂಡು ಹೋಗ್ತಾ ಇದ್ದಾರೆ. ಸತ್ಯತೀರ್ಥರು ಮಾತ್ರ ಹಿಂದೆ ಹಿಂದೆ ಪಾಪ ನಡ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಆಯಾಸವಾಗಿ ಬಿಡ್ತಾ ಇದೆ. ಬೆಳಿಗ್ಗೆಯಿಂದ ಸಂಜೆಯವರೆಗೆ ನಡೆದರೂ ಕೂಡ ಅವರಿಗೆ ಮಧ್ವಾಚಾರ್ಯ ಹತ್ತಿರವೂ ಕೂಡ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ದೂರದಲ್ಲಿ ಅವರು ಕಾಣಿಸ್ತಾ ಇದ್ದಾರೆ. ಗುರುಗಳೇ ನಾ ಬಂದೆ ಅಂತ ಇದ್ದಾರೆ. ಒಮ್ಮೆ ಮಧ್ವಾಚಾರ್ಯ ತಿರುಗಿ ನೋಡಿ, ಆವಾಗ ನೋಡ್ತಾ ಇದ್ದಾರೆ ಸತ್ಯತೀರ್ಥರು ಬರ್ತಾ ಇದ್ದಾರೆ. ಬಹಳ ಬಳಲಿ ಬಿಟ್ಟಿದ್ದಾರೆ ಪಾಪ. ಗುರುಗಳೇ ನಾನು ಬರ್ತಾ ಇದ್ದೀನಿ ಅಂತ ಕೇಳಿದಾಗ ಮಧ್ವಾಚಾರ್ಯ ಹೇಳಿದರು, ಅದೆಲ್ಲ ದೊಡ್ಡ ಬದರಿಗೆ ನೀವೆಲ್ಲ ಬರಲಿಕ್ಕೆ ಅವಕಾಶ ಆಗೋದಿಲ್ಲ, ನಿಮಗೆ ಆಯಾಸವಾಗಿದೆ, ಅಲ್ಲೇ ಅನಂತ ಮಠಕ್ಕೆ ಹೋಗಿಬಿಡಿ, ನಮ್ಮ ವಾಯು ವಿಮಾನ ನಿಮಗೆ ಕಳಿಸ್ಕೊಡ್ತೇವೆ ಅಂತೇಳಿ ಮಧ್ವಾಚಾರ್ಯ ತಮ್ಮ ಕಾವಿ ಶಾಟಿಯನ್ನು ಹೀಗೆ ಬೀಸಿದಾಗ ಆ ಗಾಳಿ ಬಂದು ಅವರನ್ನು ಎತ್ಕೊಂಡು ಹೋಗಿ ಅನಂತ ಮಠದಲ್ಲಿ ಅವ್ರ ಮಂಚದ ಮೇಲೆ ಕುಡಿಸ್ಬಿಡ್ತಂತೆ. ಅವ್ರು ಅಂದ್ಕೊಂಡ್ರೆ ಸದ್ಯ ಬದುಕಿದೆಯಪ್ಪ,
ಇನ್ನೊಮ್ಮೆ ಹೋಗಲೇಬಾರ್ದು, ನಮಗೆ ಹೋದರೆ ವಾಪಸ್ ಬರೋಕ್ಕೆ ಶಕ್ತಿ ಇರಲ್ವಲ್ಲ ಅಂತ ಆ ಸಂದರ್ಭದಲ್ಲಿ ಅವರು ಹೇಳ್ತಾ ಇದ್ದಾರೆ ಸತ್ಯತೀರ್ಥರು. ಮಧ್ವಾಚಾರ್ಯರು ಹೇಗೆ ದೊಡ್ಡ ದೊಡ್ಡ ಬೆಟ್ಟಗಳನ್ನು ಅವರು ದಾಟ್ಕೊಂಡು ಹೋಗ್ತಾ ಇದ್ರು ಅಂದರೆ ಅವರು ಹನುಮಂತ ದೇವರಂತೆ ಕಂಡುಬಿಟ್ರು. ಆದ್ದರಿಂದ ಅವರೇ ಹನುಮಂತ ಅನ್ನೋದು ಮತ್ತೊಮ್ಮೆ ನನಗೆ ಅದು ರುಜುವಾತಾಯಿತು ಅಂತ ಸತ್ಯತೀರ್ಥರು ತಮ್ಮ ಉಳಿದ ಯತಿಗಳ ಜೊತೆಗೆ ಮಧ್ವಾಚಾರ್ಯರ ಅದ್ಭುತವಾದ ಆ ಬದರಿಕಾಶ್ರಮದ ಯಾತ್ರೆಯನ್ನು ಅವರು ಹೇಳ್ತಾ ಇದ್ದಾರೆ. ಅಲ್ಲಿ ಹೋದಾಗ ವೇದವ್ಯಾಸ ದೇವರ ಹತ್ತಿರ ಅವರು ಉಳಿದ ಋಷಿಗಳೆಲ್ಲ ಇದ್ದರು, ಶುಕಾಚಾರ್ಯರು, ಬೇರೆ ಬೇರೆ ಆ ಋಷಿಗಳೆಲ್ಲ. ಆ ಸಂದರ್ಭದಲ್ಲಿ ಮಧ್ವಾಚಾರ್ಯ ಒಳ್ಳೆ ತೇಜಸ್ಸಿನಿಂದ ಬಂದಾಗ ಅವರು ಅಂದ್ಕೊಳ್ತಾ ಇದ್ದಾರೆ, ಇದೇನಿದು ಬ್ರಹ್ಮದೇವರೇ ಬಂದಿದ್ದಾರೋ ಹೊಗೆ ಅಥವಾ ವಾಯುದೇವರು ಯತಿರೂಪದಿಂದ ಬಂದಿದ್ದಾರಾ ಅಂತ, ಸನಕಾದಿ ಋಷಿಗಳು ಬಂದಿದ್ದಾರಾ ಅಂತ ಅವರು ಗೊಂದಲ ಪಡ್ತಾ ಇದ್ದಾರೆ. ಅಷ್ಟು ಹೊತ್ತಿಗೆ ಅವರು ಬಂದಾಗ ಎಲ್ಲ ಉಳಿದ ಶಿಷ್ಯರು ಕೂಡ ಎದ್ದು ನಿಂತರು. ಆವಾಗ ಮಧ್ವಾಚಾರ್ಯರು ವೇದವ್ಯಾಸ ದೇವರಿಗೆ ನಮಸ್ಕಾರ ಮಾಡಿದಾಗ ಅವರ ಪಕ್ಕದಲ್ಲೇ ಒಂದು ಕೃಷ್ಣಾಜನ ಹಾಕಿಟ್ಟಿದ್ದರು ವೇದವ್ಯಾಸ ದೇವರು. ನಮ್ಮ ಶಿಷ್ಯ ಬರ್ತಾರೆ, ಅವರಿಗೆ ಒಂದು ಆಸನ ಅಂತ ಅಲ್ಲಿ ಅವರು ಕುಳಿತುಕೊಂಡಾಗ ಆ ಸಂದರ್ಭದಲ್ಲಿ ಅನೇಕ ಇತಿಹಾಸ ಪುರಾಣಾದಿಗಳನ್ನು ಅವರು ಮೊದಲೇ ತಿಳ್ಕೊಂಡಿದ್ದರೂ ಕೂಡ ಪುನಃ ವೇದವ್ಯಾಸ ದೇವರ ಮುಖದಿಂದ ಅವರು ಮತ್ತೆ ತಿಳ್ಕೊಳ್ತಾ ಇದ್ದಾರೆ. ಹಾಗಾದರೆ ಅವರಿಗೆ ಉಪದೇಶದ ಅವಶ್ಯಕತೆ ಇತ್ತೋ ಇಲ್ವೋ ಅಂತ ಕೇಳಿದರೆ ಅದಕ್ಕೆ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾ ಇದ್ದಾರೆ, ನೋಡಿ, ಕೃಷ್ಣ ಪರಮಾತ್ಮ ದ್ವಾರಕಾಪಟ್ಟಣವನ್ನು ವಿಶ್ವಕರ್ಮನಿಂದ ನಿರ್ಮಾಣ ಮಾಡಿಸಿದ. ಆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಧನಾಗಾರಗಳೇನಿದೆ ಆ ಕೋಶಗಳಲ್ಲಿ ಎಲ್ಲ ಕೋಶಗಳಲ್ಲೂ ಕೂಡ ನವರತ್ನಗಳು, ಬಂಗಾರಗಳು ಆ ತುಂಬಿರುವಂತಹ ಪಟ್ಟಣವನ್ನೇ ನಿರ್ಮಾಣ ಮಾಡಿಸಿಬಿಟ್ಟ ಅವನು. ಆದರೂ ಕೂಡ ತಾನು ಬೇರೆ ಬೇರೆ ರಾಜರನ್ನು ಗೆದ್ದಾಗ ಅದರಿಂದ ಕಪ್ಪವಾಗಿ ಬಂದಿರತಕ್ಕಂಥ ಬಂಗಾರ ನವರತ್ನಗಳನ್ನು ಮತ್ತೆ ತುಂಬಿದ್ರೂ ಕೂಡ ತುಂಬಿಸೋದಕ್ಕೆ ಅವಕಾಶವಾಯಿತು. ಆ ರೀತಿ ಮಧ್ವಾಚಾರ್ಯರ ಒಂದು ಬುದ್ಧಿ ಅಂದರೆ ಮೊದಲೇ ಜ್ಞಾನದಿಂದ ತುಂಬಿತ್ತು. ಆದರೂ ಕೂಡ ವೇದವ್ಯಾಸ ದೇವರ ಉಪದೇಶವನ್ನು ಅದು ಮತ್ತಷ್ಟು ತುಂಬಿಸ್ಕೊಂಡ್ಬಿಟ್ಟಿದೆ. ಆ ರೀತಿಯಾಗಿ ಆ ವೇದವ್ಯಾಸ ದೇವರ ಮಾರ್ಗದರ್ಶನವನ್ನು ಮಧ್ವಾಚಾರ್ಯ ಪಡಿತಾರೆ. ಅನಂತರದಲ್ಲಿ ನಾನು ಇಲ್ಲೇ ಇದ್ದು ಬಿಡ್ತೇನೆ ಸ್ವಾಮಿ ಎಂದರು ಮಧ್ವಾಚಾರ್ಯ. ಅದಕ್ಕೆ ವೇದವ್ಯಾಸ ದೇವರು ಹೇಳ್ತಾ ಇದ್ದಾರೆ, ಅಲ್ಲಪ್ಪ, ನಿನ್ನಿಂದ ತತ್ವಜ್ಞಾನ ಪಡೆಯೋದಕ್ಕೋಸ್ಕರ ಅನೇಕ ಸಜ್ಜನರು ಭೂಲೋಕದಲ್ಲಿ ಕಾಯ್ತಾ ಇದ್ದಾರೆ. ನೀನೇ ಇಲ್ಲೇ ಕೂತ್ಕೊಂಡ್ಬಿಟ್ರೆ ನಿನ್ನ ಅವತಾರದ ಉದ್ದೇಶ ಏನಾಗುತ್ತೆ? ಆದರೆ ಮಧ್ವಾಚಾರ್ಯರಿಗೆ ಗೊತ್ತಿದೆ ನಾನು ಬಂದದ್ದು ಅಲ್ಲಿಗೆ ಹೋಗಬೇಕು ಅಂತ. ಆದರೂ ಗುರುಗಳು ಹೇಳಿ ಅಂತ ಅವರು ಆ ರೀತಿಯಾಗಿ ಹೇಳಿದಾಗ ಅದಕ್ಕೆ ವೇದವ್ಯಾಸ ದೇವರು ಹೇಳ್ತಾ ಇದ್ದಾರೆ, ನೋಡಿ, ನೀವು ಕೇಳ್ತಾ ಇದ್ದೀರಾ ತತ್ವಜ್ಞಾನ ಯಾರಿಗೆ ಬೇಕಾಗಿದೆ? ಇವತ್ತು ಜನಗಳಿಗೆಲ್ಲ ನಮಗೆ ದುಡ್ಡು ಬೇಕು, ದುಡ್ಡಿದ್ದವರಿಗೆ ಅಧಿಕಾರ ಬೇಕು, ಈ ಲೌಕಿಕಗಳಲ್ಲೇ ಎಲ್ಲರಿಗೂ ಆಸಕ್ತಿ ಇದೆ. ಅಂಥವರಿಗೆ ನಾನೇನು ವೇದಾಂತ ಹೇಳಬೇಕು? ಅವ್ರು ಏನು ಕೇಳ್ತಾರೆ, ಆದ್ದರಿಂದ ನನಗೆ ಅದು ಬೇಡ ಅಂತ ವೇದವ್ಯಾಸ ದೇವರ ಹತ್ರ ಮಧ್ವಾಚಾರ್ಯ ಹೇಳಿದಾಗ ಅದಕ್ಕೆ ವೇದವ್ಯಾಸ ದೇವರು ಹೇಳ್ತಾ ಇದ್ದಾರೆ, ಭುವಿ ಸಂತಿ ಸೌಮ್ಯ ಪುರುಷ ಗುಣೋಚಿತಾ. ನೋಡಪ್ಪ, ಯಾವಾಗಲೂ ಕೂಡ ರತ್ನದ ಅಂಗಡಿಗಳಿಗೆ, ವಜ್ರದ ಅಂಗಡಿಗಳಿಗೆ ಬರುವ ಗಿರಾಕಿಗಳು ಬಹಳ ಕಡಿಮೆ. ಹಾಗೆ ಅಂತ ಆ ರತ್ನ ಮತ್ತು ವಜ್ರಗಳ ಡಿಮ್ಯಾಂಡ್ ಕಡಿಮೆ ಆಗುತ್ತೆ, ಅದಕ್ಕೆ ಬೆಲೆ ಇಲ್ಲ ಅಂತ ಯಾರು ತಿಳ್ಕೊಳ್ಳೋದಿಲ್ಲ.